ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಸಕ್ಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಇನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೀವಿ, ಪ್ರಸಂಗ ಬಿದ್ರ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಹೊಟ್ಟು ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ಗುಮ್ತೀವಿ, ಗುಮ್ಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮ್ದ ನಮಗ್ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿನ್ರಿಪ್ಪ ಅನ್ನೋರು. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ಇನ್ ನಾವು ಆಸೆ ಪಡೋತ್ತಪ್ಪ, ಚುನಾವಣೆಯಲ್ಲಿ ಎದ್ದೆ ಮುಸುಡಿಯನ್ನು ನಂಬಿಕೊಂಡು ಓಟ್ಗೆ 500,000 ಅನ್ಸಿದೀವಲ್ಲ, ಹೆಂಗ್ ತೆಗಿಬೇಕ್ರಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕ. ಹೊಡೆದಾದ್ರೂ ತೆಗಿತೀವಿ, ಹೊಡೆದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಚ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ, ಆದ್ರ ಅದು ಯಾವತ್ತಿದ್ರು ಕರೇನ ಇರ್ತೈತಿ, ಇರಾಕಬೇಕ. ದುಡ್ಡಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ತಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಹುಟ್ಟುವಾಗ್ಲೇ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ. ಅಂದಾಗ ಈ ಊರಲ್ಲಿ ನಾನು ಆಡಿದ್ದೆ ಆಟ, ಮಾಡಿದ್ದೆ. ನನಗೆದುರಾಗಿ ಮಾತನಾಡೋ ಗಂಡು ಹುಟ್ಟಿಲ್ಲ, ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಅದು ಈ ಶ್ರೀಕಾಂತ್ ಗೌಡ. ಅಲ್ಲ, ನಮ್ ಶೆಟ್ಟಿ ಒಬ್ಬೆಲ್ಲ ಹಾಳಾಗಿ ಹೋಗ್ತಾನಂತೀನಿ, ಸಾಕಾಗೈತ್ರಿ ಅವ್ನ ಕಾಲಾಗ. ಮಣಿ ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ, ತಿಂಗುರಿಗೊಮ್ಮೆ ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನ. ಬರ್ಲಿ ಮಗ, ಇವತ್ತು ಹಿಂಬರಿಕೆ ತಾರಿನ ಕಂಬ ಏರಿಸ್ತೀನಿ. ಗೊಮ್ಮೆ ಕಳಿಸ್ಬಿಟ್ರಿ ಗೌಡ್ರ. ಅದ್ರ ಸಲುವಾಗಿ ಅವನೇ ತೆಗದ್ರಿ, ಸುಮಾರಾಗೈತಿ ತೆಗದ. ಏನಾತ? ನಿಮ್ಮ ದನಗಳು ನೀವು ಬಾಕಿ ಕಾಟ ದನಗಳ್ರಿ. ನಿಮ್ಮ ಆಳುಗಳೆಲ್ಲ ದನಗಳು ಹೋದ ಅವ್ರ ಹೊಲ್ದಾಗ ಹೋಗಿಸ್ಬಿಟ್ಟವ್ರಿ. ಅವ್ರ ಹೊಲದಾನ ಕಬ್ಬೆಲ್ಲ ಮೇಲೆ ಬಿಟ್ಟವ್ರಿ. ಅವ್ನು ದನಗಳು ಏನ್ ದೊಡ್ಡ ವಿಷಯ ಬಿಡ. ಗೌಡ್ರ ಟೂರ್ ಹೊಕ್ಕಮೈತಾರ, ಗೌಡ್ರ ದನ 8 ಮಂದಿ ಹೊಲ ಹೊಕ್ಕಮೈತಾವ. ಅಷ್ಟೆಲ್ಲ ಏನಾತೀಗ? ಹಂಗಲ್ರಿ ಗೌಡ್ರ, ಹೊಡ್ಕೊಂಡ್ರ ನಾ ಹೋಗೇನ್ರಿ ಬಿಡ್ಲಿಲ್ಲ ನಾವು ಮಗ. ನಮ್ಮ ಹೊಲದಾನೆಲ್ಲ ಕಬ್ಬ ಎಲ್ಲ ಮೇದಾವು, ಅದಕ್ಕೆ ಏನು ರೊಕ್ಕ ಕೊಟ್ಟು ಹೋಗ ಮಗನ ಕುಂಡ್ಯಾಕ ನೆಗೆ ಹೋಗ್ಬಿಟ್ರಿ ಗೌಡ್ರ.
ಅಷ್ಟು ಸೊಕ್ಕಿನಲ್ಲಿ ಮಗ್ಗ ಅದು ಹೋಗ್ಲಿ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವ್ರಿಗೆ ಅಷ್ಟು ಸೊಕ್ಕಿರ್ಬೇಕಾದ್ರ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು ನಮಗೆ ಅಷ್ಟು ಸೊಕ್ಕಿರಬಾರ್ದಲ್ಲೇ ಅದಕ್ಕೇನು ಹೇಳಿ ಬಂದಿ ಹೇಳ್ರಿ ಗೌಡ್ರ ನಾ ಹಂಗೆ ಬಿಡ್ಲೇನ್ರಿ ನೋಡ್ರಿ ಅದ್ರಾಗ ಏನೈತಿ ಮಂದಿ ತೆಗೆದು ತಪ್ಪೈತಿ ನಿಮ್ಮ ಕಡೆ ಮಂದಿ ಇಲೆಕ್ಷನ್ದಾಗ ದಾರು ಹಚ್ಚಿದ್ ದಾರು ರೀ ಆ ದಾರು ಎಲ್ಲ ಏನು ಮಾಡಿರಿ ಊರಾಗ ಹಂಚಿಲ್ರಿ ನೀವು ಬಿಟ್ಟುಕೊಟ್ಟು ಹೋಗಿ ನಿಮ್ಮ ಆಳು ಕೈಯಾಗ ಕೊಟ್ಟಿರಿ ಅವು ಹಗಲ ರಾತ್ರಿ ಎಲ್ಲ ಸಿಕ್ಕಂಗ ಕುಡ್ದು ಅಲ್ಲೇ ಬಿದ್ದಾವ್ರಿ ಈ ದನಗಳು ಅಲ್ಲಿ ಮೇಯಕ್ಕೆ ಹೋಗ್ಬಿಟ್ಟಾವ್ರಿ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ಇಲ್ಲೇ ಬರ್ತೀನಿ ಇಲ್ಲೇ ಬರ್ತೀನಿ ನೀವು ಮೂರು ಮುಚ್ಕೊಂಡ್ರೆ ನಮಸ್ಕಾರ ರೀ ಗೌಡ್ರಿಗೆ. ನಮಸ್ಕಾರ. ಧರ್ಮಾಪುರದ ಧರ್ಮಣ್ಣನವರು ಬರಬೇಕು ಮತ್ತೇನು ಈ ಬಡವನ ಮನೆಗೆ ಭಾಗ್ಯವೇ ಬಂದಂತಾಯ್ತಲ್ಲ ನಿಮ್ಮ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನೀವು. ನಮ್ಮ ಮನೆ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತೀನಂತ ಕೇಳಿದೆ. ಮತ್ತೆ ಬಂದ ಕಾರಣ ಐತ್ರಿಪ್ಪ. ಏನು ಕಾರಣ ಇಲ್ಲಾರ್ದ ಯಾರ ಮನೆ ಹೊರಸಲ ತೊಳೆಯಂಗಿಲ್ರಿ ಈ ಧರ್ಮಣ್ಣ. ಈ ಮಾತ ನಿಮಗೂ ಗೊತ್ತೈತ್ರಿ. ಏನಿಲ್ರಿ ದನ್ಯಾರ, ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ ಕಬ್ಬೆಲ್ಲ ಕೆಡಿಯು ಭಾಳ ಲುಕ್ಸಾನ ಮಾಡ್ಯಾರ. ಶೆಟ್ಟಿ ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಬೆಳೆದು ನಿಂತು ಬೆಳಿ ಒಳಗೆ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ್ ಮಾಡ್ಯಾರಂತೆ. ಮತ್ತು ಏನಕ ಮಟ ಏನು ಎರಡು ಕೈಲ ಹೊಯ್ಕೊಂಡು ಹೇಳಿ ಮರ ನಿಂಗೆ ಅಲ್ರಿ ಗೌಡ್ರ ಅವೆಲ್ಲ ಇಲೆಕ್ಷನ್ ದಾರು ರೀ ಆಳುಗಳು ಕುಡಿದು ಹೋಗಿ ಬಿದ್ದಾರೆ ಅವು ಮೇದ್ ಬಿಟ್ಟಾವ್ರಿ ಗೌಡ್ರ. ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನೀವು ಹೊಲದಾಗ ಹೋಗಿಸ್ಬೇಡ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಾನು ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು? ಈ ಊರು ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ. ಹಂಗಿದ್ರೆ ಹೇಳಿಬಿಡು ಮತ್ತೆ ಅದು ಒಂದು ಆಗೇ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರಪಿನ ಐತಲ್ಲ. ಛ ನೋಡ್ರಿ ಗೌಡ್ರ, ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ ಆಗುದಿಲ್ರಿ. ನಿಮ್ಮ ಮನಿತನ ಎಂತದ್ದು ದೊಡ್ಡ ಮನಿತನ, ಸುತ್ತು 40 ಹಳ್ಳಿಗೆ ಬೇಕಾದಂತ ಮನಿತನ. ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಿ. ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಎತ್ತು ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೊಂಡಾರ. ಇವತ್ತು ಆದ ಗುಣನ ನಿಮ್ಮಂತೆಲ್ಲ ಐತೆ ಅಂತ ಹೇಳಿ ತಿಳ್ಕೊಂಡು ನನಗೆ ಲುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಂಡು. ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹೋದ್ ಸುಳಿ ಮಕ್ಕಳು, ಊರ್ ಮಂದಿನೆಲ್ಲ ತಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಾವ್ ಹಂಗಲ್ಲ, ನಮಗ್ ಹುಟ್ಟಿದ್ದುವ ನಮ್ಮ ಅನ್ನೋದಿಲ್ಲ. ಊರ್ ಮಂದಿನೆಲ್ಲ ತಿಳ್ಕೊಳಕತ್ತೆ. ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡೋರ್ರಿ? ಆ ಸೀನ್ ಎಲ್ಲ ಇಲ್ಲ. ಛೇ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಪಾಲ ಕೇಳೋಣ? ಬ್ಯಾಡ್ರಿ, ನಂದು ಬೆಳಿ ಲುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ರಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಧರ್ಮಣ್ಣ ತೊಗಲು ಬಡಿಸ್ಯಾಡ್ರಿ ಏನು ರೊಕ್ಕ ಬರ್ತಾವನ? ಹಂಗಾದ್ರೆ ಬೆಳತಾನ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ನ ಕಾಲು. ನೋಡ್ ಧರ್ಮಣ್ಣ, ನೀನು ಕಾಲು ಬಿದ್ದು ಕಾಲಂಗರ ಹೊಚ್ಕೊಳ್ಳೋ ಜಾತಿಗೆ ಸೇರಿದ ಒಂದು ನನಗೆ ಭಾಳ ಚಲೋನ ಗೊತ್ತೈತಿ. ಆಯ್ತು, ಯಾವಾಗ ಇಷ್ಟೊಂದು ಅಂಗಲ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಕ್ತನ ಆಗ್ತದೆ. ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ, ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಏನಾದ್ರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿ. ಅಲ್ರಿ ದನ್ಯಾರ, ನಿಮ್ಮಂತ ದೊಡ್ಡವ್ರ ಜೋಡಿ ಮುಯಿ ಕೂಡುವಂಥದ್ದು ನನ್ನಂತೆಲ್ಲ ಏನೈತ್ರಿ? ಆಯ್ತು ಧರ್ಮಣ್ಣ, ಐತಿ. ಜಗತ್ತಿನೊಳಗೆ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕೆ. ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದುಡ್ಡು ಮನಸ್ಸು ಮಾಡೋದಲ್ಲ, ಮದುವೆ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ ಆಗ್ತದೆ. ಅಲ್ರಿ ದನ್ಯಾರ, ನಂದಲ್ಲಕ್ಕೆ ಏನೈತ್ರಿ ಅಪ್ಪ? ಅದೊಂದು 3 ಎಕರೆ ಹೊಲ ಐತ್ರಿ, ಊರಾಗ ಒಂದು 3 ಪತ್ರಾಸ ಮಣಿ. ಇದನ್ನ ಬಿಟ್ಟರೆ ನಂದು ಏನೂ ಇಲ್ಲ. ಇನ್ನು ನನ್ನ ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಾಕದ. ಅವಾಗೇನಾರೇ ಹಣ ಕಡಿಮೆ ಆದ್ರೆ ನಾನೇ ದುಡಿದು ಕಳಿಸ್ಬೇಕು. ಅಂಥದ್ರಾಗ ನೀವು ಮುಯ್ಯ ಅದು ಇದು ಹೇಳಕತ್ತೀರಿ, ನನಗೊಂದು ತಿಳಿವಲ್ರಿ. ನೋಡ್ರಿ ದನ್ಯಾರ, ಹಿಂಗೆ ಆಟುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ಸ್ವಲ್ಪ ತಿಳಿವಲ್ರಿ. ಸ್ವಲ್ಪ ತಿಳಿಯಂಗೆ ಹೇಳಿಲ್ಲ, ತಿಳ್ಕೊಳ್ಳೋ ಶಕ್ತಿ ಐತ್ರಿ ಗೌಡ್ರ ಏನ ಧರ್ಮ ನಿಮ್ಮ ಮನಸ್ಸು ಮೊದಲು ಒಳಗಿದ್ದಂಗೆ ಐತ್ರಿ. ಹೌದು
ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡು, ನೀನು ಬಿಂದಾಸ್ ಆಗಿರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನಿನ್ನ ಹೆಂಡತಿನ ಕಳಿಸ್ಕೊಡು. ನೀ ಮಾತಾಡು ಮಾತು ಕೇಳಿದ್ರೆ ನನ್ನ ತಾಯಿನ ನಾನೇ ಬೇದಂಗ ನನ್ನ ಮಗನ, ಲೋಪರ್ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಅಲ್ಕ ನನ್ನ ಮಗನ. ಬಡ್ರು ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ ಗೌಡ. ಭೋಗದ ವಸ್ತು. ಮುಚ್ಚ ಬಾಯಿ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಏ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರಿಬೇಡ. ಏ ಗೌಡ, ಸಾವುಕಾರ ಅಂತ ಜಿಗದಾಡ್ತೀಯಲ್ಲ ಮಗನ, ನೀನ್ ಯಾವ ಸೀಮಿ ಸಾವುಕಾರಲೇ? ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಾಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ. ನಿನ್ನೂ ನನ್ನಂಗ 3 ಮಲ ತೆಗೆದ ಹುಗಿತಾರ. ಈ ಮಾತು ನೆನಪಿನಾಗ ಇಟ್ಕೋ. ಅಲ್ಲಲೇ ಗೌಡ, ನಿನಗೂ ವಯಸ್ಸಿಗೆ ಬಂದಾಗ ಒಬ್ಬ ಮನ್ಯಾಗ ತಂಗಿದಾಳ. ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು, ಏ ಗೌಡ, ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಸಂದ್ರ ಆವಾಗ ನಿನಗೆ ಹೆಂಗಾಕತ್ತೆ? ಕಾಲಾಗಿನ ಬೂಟ ಕೈಯಾಗ ಬರ್ತಾವಲೇ, ಬೂಟದವ ಬೂಟ. ನೀವು ಶ್ರೀಮಂತರು, ನೀವು ಬೂಟ್ ತಗೋತೀರಿ. ನಾವು ರೈತರು, ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನೆ ಒಂದು ದೇವಸ್ಥಾನ, ನೀವನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ಅಲ್ಲಲೇ ಮಗನ, ಈ ಮನೆ ದೇವಸ್ಥಾನ ಅಲ್ಲ, ನೀನು ದೇವರು ಅಲ್ಲ, ನೀನೊಬ್ಬ ದೆವ್ವ. ದೇವರಾಗಿದ್ರೆ ಕಾಯಿ ಕರ್ಪೂರ ಅಂತ ಪೂಜಾ ಮಾಡಬಹುದಾಗಿತ್ತು. ಹೋದ್ರ ದೇವಿಗೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ. ಎಡಗಾಲಾಗಿ ಚಪ್ಪಲೆ ಪೂಜೆ. ಏ ಗೌಡ, ಅಲ್ಲೇನು ನೋಡ್ತಿಲ್ಲ? ಎಲ್ಲಿ ನೋಡಿ, ಎಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲಾಗಿ ಚಪ್ಪಲೆ ಏಟ ತಗೋರ್ಲೆ. ಗೌಡ, ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಡ್ಡ ಕಳೆದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಲಿಲ್ಲ. ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ. ಏ ಗೌಡ, ಈಗ ಒಂದು ಎಡಗಾಲಾಗಿನ ಚಪ್ಪಲ್ ಒಗದನಿ. ಆ ಚಪ್ಪಲಿ ನಿನ್ನ ಹತ್ರನ ಇರ್ಲಿ. ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ನೋಡ್ಕೊಳಕ ಬೇಕಲ್ಲ. ಬಲಗಾಲಗಿನ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ, ನಿನ್ನ ಗಂಟ್ಲ ಕಡಿದು ಕುಡಿದು ಬಿಡ್ತಾನ. ಹುಷಾರ್. ಬಲಗಾಲಾಗಿನ ಚಪ್ಪಲ್ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅದ ಚಪ್ಪಲಿಲಿ ನಿನಗೆ ಮಾರಿ ಹೊಡೆದ ಬುದ್ಧಿ ಕಲಿಸ್ತಾನ. ಶೆಟ್ಟಿ, ರಾಂಡಿ ಮುಸಕ್ ಹಾಕಬೇಡ. ನಿಮ್ಮಂತ ಲುಚ್ಚಗಳಿರೋದ್ರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ. ಹೊರಗೆ ಬಾರಲೇ ಮಗನ, ಔದುತ್ತು ಮುತ್ಯಾನ ಜಾತ್ರೆಯಾಗ ನೀನು ಉಳ್ಳಾಡ್ಸಿ ಬಂದಿ. ಬೆನ್ನಿಗೆ ಎಸ್ದಿರೋ ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು. ಇನ್ ನನ್ನ ವೈರಿ ಎಸ್ದಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ. ಯಾಕೇಳ, ಮುಂದೊಂದ್ ದಿವ್ಸ ಜೋಡು ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಹೋಗ ಪಿಂಡ್ರಿಕೆ ಹೋಗ ಮಗನ. ಗೌಡ ಹೋಗದ ಬೂಟ್ರ ಚಪ್ಪಲ್ ನನಗೆ ಒಗಿಬೇಕಾಗಿತ್ತು ಮಗನ. ನಿನ್ನ ಕಾಚಿ ಪಿಚ್ಚಿ ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಕಾಚಿ ಪೀಚಿ ಅಂತ. ಹ್ಞೂ ರೀ, ಅವ ಇದ್ದಾಗ ಮಾತಾಡ್ರಿ. ಅದನ್ನೊಂದು ಕಾಲ ಮೇಲೆ ಬಡ್ದು ಹೋಗಿತ್ತು ನನ್ನ. ಏನು ಮಾಡಿದ್ರು ಗೌಡನ ಬೈಡ್ಲೇನ? ಹೌದ್ರಿ, ದೊಡ್ಡ ಮಂದಿ ದೊಡ್ಡದವ್ರಿಗೆ ಒಳಗೆ ಹೊಕ್ಕೋತದ್ ನಡೀತೈತ್ರಿ. ಹೊಟ್ಟೆ ಹಾಕೋತ್ರಿ. ಏ ಶೆಟ್ಟಿ, ಅದೇನು ಹರಿದ ಗಂಟೆ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅವ್ರ ತಮ್ಮಿನ ಬೆಂಗಳೂರಾಗ ಓದಾಕದಾನಂತ. ಹ್ಞೂ ರೀ, ಅವೇ ಓದ್ತಾನೆ ಬಿಡ್ರಿ. ಗಡ್ಡ ದಂಡಿ ಕೊಟ್ಟು ಚುಟ್ಟ ಬಿಡಿಸಿ ಇರ್ತಾರ. ಅವನ ಫೋನ್ ನಂಬರ್ ಫೋಟೋ ಸಹಿತ ತಂದು ಒಪ್ಪಿಸ್ಬೇಕು ನನಗೆ. ನಿಕ್ಕ ಪಕ್ಕ ಒಪ್ಪಿಸ್ಲಿಲ್ಲ. ಭಾಳ ದಿವಸ ಮನಿ ಜಂತಿಗೆ ಯಾವ ಹೆಣ ಜೋತಾಡಿಲ್ಲ. ಫಿಕ್ಸ್. ಯಾಕ್ರಿ ಗೌಡ್ರ ನಮ್ಮಂತ ಬಡಪಾಯಿ ಮೇಲೆ ನಿಮ್ಮ ಕಣ್ಣ ಕೆಲಸ ಆಗ್ಲಿಲ್ಲ ಅಂದ್ರೆ ಕಣ್ಣು ಬೀಳುದ. ಮಾಡ್ಬೇಡ್ರಪ್ಪ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ತೊಗೊಂಡ್ಬರ್ತಾನೆ. ಒಳಗಿಡೋದನ್ನ
ಶಬಾಷ್ ಧರ್ಮಣ್ಣ ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರ ನಿಂತು ನನ್ನ ಎದಿಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರ ಮೆಚ್ಚಬೇಕ್ಲೆ ಮಗನ ನಿನ್ನ ಗಂಡಸ್ತನಣ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರ ನನ್ನ ಜೀವನಕ್ಕೆ ಒಂಥರ ಥ್ರಿಲ್ ಇರ್ತೈತಿ. ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬೋದು. ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೀತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಒಟ್ಟು ಆಗ್ಲೇ ವಿಲನ್ ಅಂತ ಹುಟ್ಟದ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬಿದ್ರೆ ಎದುರಾಳಿ ಯಾರ ಇರ್ಲಿ ಎಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಮತ್ತು ಈ ಶ್ರೀಕಾಂತ್ ಗೌಡ ನಾನ ಬೇರೆ, ನನ್ನ ಸ್ಟೈಲ ಬೇರೆ.